6ನೇ ತರಗತಿಯ 6ನೇ ಅಧ್ಯಾಯ ಯಾವುದಂದ್ರೆ ರೀ ಸುತ್ತಳತೆ ಮತ್ತು ವಿಸ್ತೀರ್ಣ. ಈ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದಲ್ಲಿ ಏನು ನೋಡೋಣ ಅಂದ್ರೆ ರೀ ಈ ವಿಡಿಯೋ ಒಳಗೆ ಆಯತದ ಸುತ್ತಳತೆ, ಚೌಕದ ಸುತ್ತಳತೆ ಮತ್ತು ತ್ರಿಭುಜದ ಸುತ್ತಳತೆಗಳನ್ನು ನೋಡೋಣ ರೀ. ಈಗ ಸುತ್ತಳತೆ ಅಂದ್ರೆ ಏನ್ರಿ? ಮೊದಲ ಸುತ್ತಳತೆಗೂ ನಾವು ಪರಿಧಿನೂ ಅಂತೀವಿ. ಒಂದು ವೃತ್ತ ಇರ್ತೈತಿರಲ್ಲ, ಅದನ್ನು ಒಂದು ರೌಂಡ್ ಹಾಕೋದನ್ನು ನಾವು ಅದು ಏನು ಒಂದು ವೃತ್ತವನ್ನು ತಯಾರಾಗಿರ್ತೈತಿರಲ್ಲ ಅದಕ್ಕೆ ನಾವು ಪರಿಧಿ ಅಂತೀವಿ. ಇನ್ನು ಸುತ್ತಳತೆ ಅಂದರೆ ಏನು ನೋಡೋಣ್ರಿ. ಯಾವುದೇ ಆವೃತ್ತ ಸಮತಲಾಕೃತಿಯ ಗಡಿಯ ಸುತ್ತಲೂ ಒಂದು ಬಾರಿ ನೀವು ಚಲಿಸಿದ ಒಟ್ಟು ದೂರವು ಅದರ ಸುತ್ತಳತೆಯಾಗುತ್ತದೆ. ಒಂದು ಬಹುಭುಜಾಕೃತಿ ಅಂದರೆ ರೇಖಾಖಂಡಗಳಿಂದ ಉಂಟಾದ ಒಂದು ಆಕೃತಿ ಸಮತಲಾಕೃತಿ ಸುತ್ತಳತೆಯು ಸರಳವಾಗಿ ಅದರ ಎಲ್ಲ ಬಾಹುಗಳ ಉದ್ದದ ಮೊತ್ತವಾಗಿರುತ್ತದೆ. ಅಂದರೆ ಬಾಹ್ಯ ಗಡಿಯ ಉದ್ದಕ್ಕೂ ಇರುವ ಒಟ್ಟು ದೂರ ಅಂದ್ರೆ ನೋಡ್ರಿ, ಒಂದು ಬಹುಭುಜಾಕೃತಿ ಅಂದ್ರೆ ಏನ್ರಿ? ಎರಡಕ್ಕಿಂತ ಹೆಚ್ಚು ಬಾಹುಗಳನ್ನೊಳಗೊಂಡ ಆಕೃತಿ, ಇದೊಂದು ಬಹುಭುಜಾಕೃತಿ ರೀ. ಇನ್ನು ಸುತ್ತಳತೆ ಅಂದ್ರೆ ಏನು ಗೊತ್ತೈತೇನ್ರಿ? ಇಲ್ಲಿಂದ ಒಂದು ವೇಳೆ ಸ್ಟಾರ್ಟ್ ಮಾಡಿದೀವ ತಿಳ್ಕೊರಿ, ಇದು ಒಂದು ಪೂರ್ಣ ಒಂದು ಸುತ್ತ ಹಾಕಿ ಬಂದೀವಿ ಅಂದ್ರೆ ಇದನ್ನ ನಾವು ಏನಂತೀವಿ? ಈ ಬಹುಭುಜಾಕೃತಿಯ ಸುತ್ತಳತೆ ಅಂತೀವಿ. ಅದನ್ನ ಅಂದಾರ್ರಿ ಇಲ್ಲಿ. ಇನ್ನು ಬಹುಭುಜಾಕೃತಿಯ ಸುತ್ತಳತೆ = ಅದರ ಎಲ್ಲ ಬಾಹುಗಳ ಉದ್ದಗಳ ಮೊತ್ತ. ಎಲ್ಲ ಬಾಹುಗಳ ಉದ್ದಗಳ ಮೊತ್ತ ಅಂದ್ರೆ ಏನು ಮಾಡ್ಬೇಕ್ರಿ? ಎಲ್ಲ ಕೂಡಿಸ್ತೀವಿ. ಈ ಬಾಹು, ಇಲ್ಲೊಂದು ಬಾಹು ಐತ್ರಿ, ಇಲ್ಲೊಂದು ಬಾಹು ಐತಿ, ಇಲ್ಲೊಂದು ಬಾಹು ಐತಿ, ಇಲ್ಲೊಂದು ಬಾಹು ಐತ್ರಿ. ಇವು ಎಲ್ಲ ಬಾಹುಗಳನ್ನು ನಾವೇನು ಮಾಡ್ತೀವ್ರಿ? ಕೂಡಿಸ್ತೀವಿ. ಇನ್ನು ಆಯತದ ಸುತ್ತಳತೆ ಅಂದ್ರೆ ಏನ ನೋಡ್ರಿ. ಆಯತದ ಸುತ್ತಳತೆ ಅಂದ್ರೆ ಏನ್ರಿ? ಉದ್ದ ಮತ್ತು ಅಗಲ ಕ್ರಮವಾಗಿ 12 ಮತ್ತು 8ಗಳಿವೆ. ABCD ಆಯತ ಪರಿಗಣಿಸಿ, ಅದರ ಸುತ್ತಳತೆ ಎಷ್ಟಂತ ನೋಡ್ರಂತಾರ. ನೋಡ್ರಿ ಇಲ್ಲಿ, ಇದೊಂದು ಆಯತ ಅಂತ ಹೇಳ್ಬೋದ್ರಿ. ABCD ಒಂದು ಆಯತ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರ ಸುತ್ತಳತೆ ನಾವು ಕಂಡು ಹಿಡಿಬೇಕಾಗಿತ್ತಂದ್ರೆ ನಮಗೇನು ಬೇಕ್ರಿ? ಉದ್ದ ಬೇಕ್ರಿ. ವಿತ್ತ ಏನು ಬೇಕು? ಅಗಲ ಬೇಕು. ಉದ್ದ ಮತ್ತು ಅಗಲದಿಂದ ನಾವು ಸುತ್ತಳತೆಯನ್ನು ಕಂಡು ಹಿಡಿಬೋದು. ಹೆಂಗೆ ಕಂಡು ಹಿಡಿಬೋದ್ರಿ? 4 ಎಷ್ಟು ಅದಾವ್ರಲ್ಲ ಅಷ್ಟು ಬಾಹುಗಳು. ಆಯತದ ಸುತ್ತಳತೆ ಅದರ 4 ಬಾಹುಗಳ ಉದ್ದದ ಮೊತ್ತ. ಅಂದ್ರೆ ನೋಡ್ರಿ, ನಮ್ಮ ಸುತ್ತಳತೆ ಏನು ಮಾಡ್ಬೇಕ್ರಿ? ಒಂದು ಪೂರ ರೌಂಡ್ ಹೊಡಿಬೇಕಾಗಿತ್ತು ಅಂದ್ರೆ ಇಲ್ಲಿ 12 ಸೆಂಟಿಮೀಟರ್ ಐತಿ, ಇದು 8 ಸೆಂಟಿಮೀಟರ್ ಐತಿ, ಇದು 12 ಸೆಂಟಿಮೀಟರ್ ಐತಿ, ಇದು 8 ಸೆಂಟಿಮೀಟರ್ ಐತಿ. ಇವನ್ನೆಲ್ಲ ಕೂಡಿಸಿದ್ವಿ ಅಂದ್ರೆ ನಮಗೇನಾಕೈತ್ರಿ? ಈ ಆಯತದ ಸುತ್ತಳತೆ ಸಿಗ್ತತಿ. ನೋಡ್ರಿ, ಇದನ್ನ ಏನಂತ ಬರೀತಾರೋ? AB ಪ್ಲಸ್ ಬಿ ಸಿ ಈ ರೀತಿಯಾಗಿ ಬರ್ಕೋಬೋದ್ರಿ. ನೋಡ್ರಿ, ಏನು ಮಾಡ್ಬೇಕು ಹಂಗಾರೆ? ನಾವು ಸುತ್ತಳತೆ ಕಂಡು ಹಿಡಿಬೇಕಂದ್ರೆ AB ಪ್ಲಸ್ BC ಪ್ಲಸ್ CD ಪ್ಲಸ್ AD ಮಾಡ್ರೂ ಬರ್ತತಿ. ಇದನ್ನ ಏನು ಮಾಡ್ತೀವ್ರಿ? 2 ಇಂಟು AB ಅಂತ ಬರ್ಕೋಬೋದ್ರಿ. 2 ಇಂಟು AB ಅಂತ ಬರ್ಕೋಬೋದು. ಯಾಕಂದ್ರೆ ನೋಡ್ರಿ, ಇಲ್ಲಿ ಏನೈತ್ರಿ? ABCD ಏನ್ರಿ? ಎರಡೂ ಸಮ ಅದಾವ್ರಿ. ಇದು ಸಮ ಐತಿ. ಇನ್ನು ADಗೆ BC ಸಮ ಐತಿ. ಹಂಗಾರೆ ನಾವೇನು ಬರ್ಕೋಬೋದು ನೋಡ್ರಿ ಇಲ್ಲಿ. AB ರೀ, AB ಪ್ಲಸ್ BC ಪ್ಲಸ್ AB ಪ್ಲಸ್ BC ಅಂತ ಈ ರೀತಿ ಬರ್ಕೊಂಡಾರ. ಯಾಕ್ರಿ? ನೋಡ್ರಿ, ಇಲ್ಲಿ ಆಯತದ ಅಭಿಮುಖ ಬಾಹುಗಳು ಯಾವಾಗಲೂ ಸಮನಾಗಿರುತ್ತವೆ. ಆದ್ದರಿಂದ ನಾ ಏನ್ರಿ? ABಗೆ CD ಸಮ ಐತಿ, ADಗೆ BC ಸಮ ಐತಿ. ಹಂಗಾರೆ ಇಲ್ಲಿ ಏನು ಮಾಡ್ಕೊಂಡಾರು? ನಾವು ಏನು ಬರ್ದಿದ್ದೀವಿ? ಇಲ್ಲಿ AD ಅಂತ ಬರ್ಕೊಂಡಿದ್ದೀವಿ. ಅದನ್ನು ಚೇಂಜ್ ಮಾಡಿ BC ಅಂತ ಬರ್ಕೊಂಡಾರ. ಇಲ್ಲಿ AB ಐತ್ರಿ, AB ಬರ್ಕೊಂಡಾರ. ಅಂದ್ರೆ ಇಲ್ಲಿ ವ್ಯಾಲ್ಯೂಗಳನ್ನ, ಈ ಅಕ್ಷರಗಳನ್ನ ಚೇಂಜ್ ಮಾಡ್ಯಾರ ಅಷ್ಟೆ. ಇದನ್ನ ಹೆಂಗೆ ಬರ್ಕೋಬೋದು? AB 2 ಅದಾವು, 2 ಇಂಟು AB ಅಂತ ಬರ್ಕೋಬೋದು. ಪ್ಲಸ್ ಇಲ್ಲಿ BC 2 ಅದಾವ್ರಿ, 2 ಇಂಟು BC ಅಂತೀವಿ. ಇನ್ನು 2 ಇಂಟು ಇದ್ರೊಳಗೆ ಇಲ್ಲಿ 2 ಐತ್ರಿ, ಇಲ್ಲಿ 2 ಐತಿ. ಹಂಗಾರೆ ಈ 2ನ್ನ ಕಾಮನ್ ತಗೋರಿ. ಕಾಮನ್ ತೊಗೊಂಡ್ರೆ ಅಂದ್ರೆ ಏನಾಕೈತಿ? AB ಪ್ಲಸ್ BC ಆಕೈತ್ರಿ. AB ಪ್ಲಸ್ BC ಆಕೈತಿ. ಹಂಗಾರೆ ನಾವು ಇಲ್ಲಿ ಏನು ಮಾಡೋಣ? AB ಮತ್ತು
ಬಿ ಸಿ ವ್ಯಾಲ್ಯೂ ಹಾಕಿಬಿಡ್ರಿ. ಎ ಬಿ ಇದ್ದಲ್ಲಿ ಎ ಬಿ ಮತ್ತು ಬಿ ಸಿ ವ್ಯಾಲ್ಯೂ ಹಾಕಿಬಿಡ್ನು. ಹಂಗಾರೆ ಏನು ಬರ್ತೈತೆ ರೀ ಇಲ್ಲಿ 2 ಇಂಟು 12 ಸೆಂಟಿಮೀಟರ್ ಪ್ಲಸ್ 8 ಸೆಂಟಿಮೀಟರ್ ಅವ್ರು ಕೊಟ್ಟಾರ್ರಿ. ಉದ್ದ ಮತ್ತು ಅಗಲ ಕೊಟ್ಟಾರ. ಇದನ್ನ ಉದ್ದ ಅಂತ ತೊಗೊಂಡಿವಿ, ಇದನ್ನು ಅಗಲ ಅಂತ ತೊಗೊಂಡಿವಿ. 12 ಎಂಟ್ಲೆ ಇಲ್ಲಿ ಏನು ಮಾಡ್ಬೇಕ್ರಿ ಪ್ಲಸ್ ಐತಿ. ಪ್ಲಸ್ ಇತ್ತಂದ್ರೆ ಕೂಡಿಸ್ಬೇಕು. 12 ಪ್ಲಸ್ 8 ಮಾಡಿದಾಗ 20 ಬರ್ತೈತೆ ರೀ. ಇನ್ನು ಇಲ್ಲಿ ಗುಣಾಕಾರ ಐತಿ, ಗುಣಾಕಾರ ಚಿಹ್ನೆ ಐತಿ. ಹಾಗಾದ್ರೆ 2 4 40 ಸೆಂಟಿಮೀಟರ್ ಬಂತು. ಇನ್ನು ಮುಂದೆ ನೋಡ್ರಿ, ಉದಾಹರಣೆ ನಮಗೆ ತಿಳಿಯುವುದೇನೆಂದರೆ ಆಯತದ ಸುತ್ತಳತೆಯ ಸೂತ್ರ ಅಂದ್ರೆ ಏನ್ರಿ, ಏನು ಬರ್ತೈತಿ ನಮಗೆ ಆಯತದ ಸುತ್ತಳತೆಯ ಸೂತ್ರ ಇದು ಬರ್ತೈತಿ. ಆಯತದ ಸುತ್ತಳತೆಯ ಸೂತ್ರ 2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ನೀವು ಹಿಂಗೂ ಅನ್ಬೋದ್ರಿ, 2 ಉದ್ದ ಪ್ಲಸ್ 2 ಅಗಲ ಅಂತಲೂ ಅನ್ಬೋದು. ಯಾವ್ದು ಈಸಿ ಆಕೈತಿರಲ್ಲ ಅದು ಮಾಡ್ಬೋದು. ಇನ್ನೊಂದು ಏನು ಅನ್ಬೋದ್ರಿ ಇಲ್ಲಿ, ಆರ್ ಏನು ಅನ್ಬೋದು 2 ಉದ್ದ ಪ್ಲಸ್ 2 ಅಗಲನು ಅನ್ನಬಹುದು. ಇನ್ನು ಚೌಕದ ಸುತ್ತಳತೆ ಎರಡು ಸೇಮ ರೀ. ಆಯತ ಇತ್ತಂದ್ರೂ ಸೇಮ, ಚೌಕ ಇತ್ತಂದ್ರೂ ಸೇಮ, ಯಾವುದೇ ಆಕೃತಿ ಇತ್ತಂದ್ರೂ ಸೇಮ ಬರ್ತೈತೆ ರೀ. ಈಗ ಚೌಕದ ಸುತ್ತಳತೆ ನೋಡೋಣ. ಇಲ್ಲೇನು ಮಾಡ್ಯಾರ್ರಿ, ಈಗ ಒಂದು ಚೌಕ ಕೊಟ್ಟಾರು. ಚೌಕದಲ್ಲಿ ಏನು ಇರ್ತಾವ್ರಿ 4 ಬಾಹುಗಳು ಸಮಾನೆಯಾಗಿ ಇರ್ತಾವು. ಅದ್ರ ಸಂಬಂಧ ಏನು ಮಾಡ್ತಾರವ್ರ, ಒಂದು ಬಾಹುವಿನ ಉದ್ದ ಮಾತ್ರ ಕೊಡ್ತಾರೆ. ಇಲ್ಲಿ ಎಷ್ಟೈತಿ 1 ಮೀಟರ್ ಅಂತ ಐತಿ. 1 ಮೀಟರ್ ಅಂತ ಐತ್ರಿ. ಒಂದು ಬಾಹುವಿನ ಉದ್ದ ಮಾತ್ರ ಕೊಟ್ಟಾರು. ಈಗ ಇದ್ರದ್ದು ಸುತ್ತಳತೆ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕು, ಹೀಗಾಗಿ ಚೌಕದ ಸುತ್ತಳತೆಯನ್ನು ಹೆಂಗೆ ಕಂಡು ಹಿಡಿತೀವಿ ರೀ, ನಾವು ಒಟ್ಟು ಯಾವುದೇ ಆಕೃತಿದ ಸುತ್ತಳತೆ ಏನು ಮಾಡ್ತೀವಿ, ಅಲ್ಲಿ ಎಷ್ಟು ಬಾಹುಗಳದಾವಲ್ಲ ಅವು ಎಲ್ಲ ಬಾಹುಗಳನ್ನು ಕೂಡಿಸ್ತೀವಿ. ಇಲ್ಲಿ ಎಷ್ಟು ಬಾಹುಗಳದಾವ್ರಿ, 4 ಬಾಹುಗಳದಾವು ಮತ್ತು ಅವೆಲ್ಲ ಏನದವು ಸಮ ಅದಾವು. ಈ ಚೌಕದ 4 ಬಾಹುಗಳ ಉದ್ದಗಳ ಮೊತ್ತ ಅಂತ ಅಂದಾರ ಅವ್ರ. ಇಲ್ಲಿ ನೋಡ್ರಿ, ಇದು 1 ಮೀಟರ್ ಆಯ್ತು, ಇದು 1 ಮೀಟರ್ ಆಗಿರ್ತೈತಿ, ಇದು 1 ಮೀಟರ್ ಆಗಿರ್ತೈತಿ, ಇದು 1 ಮೀಟರ್ ಆಗಿರ್ತೈತಿ. ಹಾಗಾದ್ರೆ ಇವ 4 ಮೀಟರ್ ಆಯ್ತು. 4 ಮೀಟರ್ ಈ ಚೌಕದ ಸುತ್ತಳತೆ ಅನ್ನಬಹುದು. ಒಂದು ಚೌಕದ 4 ಬಾಹುಗಳು ಉದ್ದ ಸಮನಾಗಿವೆ ಎಂದು ನಮಗೆ ಈಗ ತಿಳಿದಿದೆ. ಆದ್ದರಿಂದ ಪ್ರತಿ ಬಾಹುವಿನ ಉದ್ದ ಕೂಡುವುದರ ಬದಲು ನಾವು ಸರಳವಾಗಿ ಉದ್ದವನ್ನು 4ರಿಂದ ಗುಣಿಸಬಹುದು. ನೋಡ್ರಿ, ಈಗ ಇಲ್ಲಿ ಒಂದು ಮೀಟರ್ ಕೊಟ್ಟಾರ್ರಿ. ಅದರ ಸಂಬಂಧ ನೀವು ಡೈರೆಕ್ಟ್ ಒಂದೊಂದು ಮೀಟರ್ ಕೂಡಿಸಿರಿ. ಅದ ಒಂದು ವೇಳೆ 25 55 ಆತ ಹಿಂಗೆ ಕೊಟ್ರಂದ್ರೆ ಏನು ಮಾಡ್ತೀರಿ ಅವಾಗ? ಅದರ ಸಂಬಂಧ ಏನು ಮಾಡಿದ್ರಿ, ಇದನ್ನು 1 + 1 + 1 ಬಂತ ಬರ್ಕೋಕ್ಕಿಂತ ಏನಂತ ಬರೀದ್ರಿ, 4 ಇಂಟು ಬಾಹು ಅಂತ ಬರೀ. ಚೌಕದ ಸುತ್ತಳತೆ ಏನಾಕೈತ್ರಿ, 4 ಇಂಟು ಬಾಹು ಆಕೈತಿ. ಇಲ್ಲಿ ಕೊಟ್ಟಾರ ನೋಡ್ರಿ, ಚೌಕದ ಸುತ್ತಳತೆ = 4 ಇಂಟು ಒಂದು ಬಾಹುವಿನ ಉದ್ದ. 4 ಇಂಟು ಎಷ್ಟು ಒಂದು ಬಾಹುವಿನ ಉದ್ದ ಕೊಟ್ಟಿರ್ತಾರಲ್ಲ ಅದನ್ನು ಮಾಡೋದ. ಇನ್ನು ಮುಂದಿನದಾಗಿ ಏನು ನೋಡೋಣ್ರಿ ಅಂದ್ರೆ ರೀ, ತ್ರಿಭುಜದ ಸುತ್ತಳತೆ. ಇವು ಈಸಿ ಅದಾವ್ರಿ, ಬಡ ಹೇಳ್ಕೊಂಡು ಹೊಂಟಿವಿ. ಮುಂದೆ ಲೆಕ್ಕಾಚಾರ ಮಾಡಿ ಇಲ್ಲಿ ಟೈಮ್ ಆಗೈತಿ. ತ್ರಿಭುಜದ ಸುತ್ತಳತೆ. ಇಲ್ಲಿ ತ್ರಿಭುಜದ ಸುತ್ತಳತೆ ಹೆಂಗೆ ಕಂಡು ಹಿಡಿಬೇಕ್ರಿ ನೋಡ್ರಿ. ತ್ರಿಭುಜದಲ್ಲಿ ಎಷ್ಟು ಬಾಹುಗಳಿರ್ತಾವ್ರಿ? 3 ಬಾಹುಗಳಿರ್ತಾವು. 3 ಬಾಹುಗಳಿರ್ತಾವು. ಇಲ್ಲಿ ಏನೈತ್ರಿ, ಒಂದು ಬಾಹು 5 ಐತಿ, ಒಂದು ಬಾಹು 4 ಐತಿ, ಒಂದು ಬಾಹು 7 ಐತಿ. ಬಾಹುವಿನ ಉದ್ದ 4 5 7 ಇರುವ ಒಂದು ತ್ರಿಭುಜದ ಪರಿಗಣಿಸಿ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಅದನ್ನ ಹೆಂಗೆ ಕಂಡುಹಿಡಿತೀರಿ? ನಮಗೆ ಗೊತ್ತೈತ್ರಿ, ಆ ಒಂದು ಯಾವುದೇ ಆಕೃತಿ ಇತ್ತಂದ್ರೆ ಅದನ್ನು ಒಂದು ರೌಂಡ್ ಹೊಡೆದಿವಂದ್ರೆ ಅದರ ಸುತ್ತಳತೆ ಸಿಗುತ್ತೈತಿ. ಹಾಗಾದ್ರೆ ಏನು ಮಾಡ್ಬೇಕ್ರಿ, ಇಲ್ಲಿ 3 ಬಾಹುಗಳದಾವು. ಒಂದೇದ 4 ಬಾಹು ಪ್ಲಸ್ 5 ಬಾಹು ಪ್ಲಸ್ 7 ಬಾಹು ಹಿಂಗೈತ್ರಿ. ಇದನ್ನು ನಾವು ಏನು ಮಾಡೋದು, ಎಲ್ಲ ಕೂಡಿಸಿರೆ ಏನು ಬರ್ತೈತಿ ನಮಗೆ 16 ಬರ್ತೈತಿ. ಹಾಗಾದ್ರೆ ಇದ್ರದ್ದು ಒಂದು ಫಾರ್ಮುಲಾ ಅಂತ ಹೇಳ್ಬೋದು. ಫಾರ್ಮುಲಾ ಅಂತ ಏನು ಹೇಳ್ಬೋದ್ರಿ ನಾವು, ಏನು ಬರ್ತೈತ್ರಿ ಅದ, ತ್ರಿಭುಜದ ಸುತ್ತಳತೆ ಅದರ 3 ಬಾಹುಗಳ ಉದ್ದದ ಮೊತ್ತ. ತ್ರಿಭುಜದ ಸುತ್ತಳತೆಯನ್ನು ಕಂಡು ಹಿಡಿಬೇಕಾಗಿತ್ತಂದ್ರೆ ಏನು ಮಾಡ್ಬೇಕ್ರಿ, ಅದರ 3 ಬಾಹುಗಳ ಮೊತ್ತವನ್ನು ಮಾಡಬೇಕಾಕತಿ. ಸರ ಇಲ್ಲಿ ನಾವು
ನೀವು ಒಂದು ಕನ್ಫ್ಯೂಷನ್ ಆಗ್ಬೋದು, ಸರ ನಾವು ಚೌಕ ಒಳಗೆ ಹೆಂಗೆ ಮಾಡಿದ್ದೀವಿ ರೀ, 4 ಇಂಟು ಬಾಹು ತೊಗೊಂಡಿದ್ದೀವಿ ರೀ, ಇಲ್ಲಿ ಹಂಗೆ ತೊಗೋಬೋದೇನ್ರಿ 3 ಇಂಟು ಬಾಹು ತೊಗೋಬೋದು. ಬಟ್ ಯಾವಾಗಂದ್ರೆ ರೀ ಸಮಬಾಹು ತ್ರಿಭುಜ ಇತ್ತಂದ್ರೆ ಮಾತ್ರ 3 ಇಂಟು ಬಾಹು ತೊಗೋಬೇಕಾಕೈತಿ. ಇಲ್ಲಾಗಿತ್ತಂದ್ರೆ ಇವು ಬೇರೆ ಅಂದ್ರೆ ರೀ ಸಮಬಾಹು ಅಲ್ಲದ ತ್ರಿಭುಜ ಇತ್ತು ತಿಳ್ಕೊರಿ. ಇಲ್ಲಿ ನೋಡ್ರಿ, ಇಲ್ಲಿ ಇದು 5 ಸೆಂಟಿಮೀಟರ್ ಐತಿ, ಇದು 4 ಸೆಂಟಿಮೀಟರ್ ಐತಿ, ಇದು 7 ಸೆಂಟಿಮೀಟರ್ ಐತಿ. ಇಲ್ಲಿ ಯಾವುದೇ ಬಾಹುಗಳು ಸಮ ಇಲ್ಲ. ಅದ್ರ ಸಂಬಂಧ ಏನು ಮಾಡ್ಬೇಕ್ರಿ, ನಾವು 3 ಬಾಹುಗಳನ್ನು ಸಪ್ರೇಟಾಗಿ ಕೂಡಿಸ್ಬೇಕು. ಅಂದಾಗ ಈಸಿ ಆಕೈತಿ. ಇಲ್ಲಿ ಈ ರೀತಿಯಾಗಿ ಮಾಡಬಾರ್ದು. ಇನ್ನು ಮುಂದೆ ಉದಾಹರಣೆ ಕೊಟ್ಟಾರ್ರಿ, ಅವ್ನು ನೋಡೋಣ ರೀ. ನೋಡ್ರಿ ಉದಾಹರಣೆ ಏನು ಕೊಟ್ಟಾರ್ರಿ, 3 ಸೆಂಟಿಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ ಅಗಲ ಇರುವ ಆಯತಾಕಾರದ ಮೇಜಿನ ಬಟ್ಟೆಯ ಸುತ್ತಲೂ ಲೇಸನ್ನು ಹಾಕಲು ಅಕ್ಷಿ ಬಯಸುತ್ತಾಳೆ. ಅಗತ್ಯವಿರುವ ಲೇಸಿನ ಉದ್ದ ಎಷ್ಟು ಅಂತಾರೆ. ಒಂದು ಮೇಜ್ ಐತಂತಾರ್ರಿ, ಅದರೊಳಗೆ ಏನ್ರಿ ಅದು ಮೇಜ್ ಹೆಂಗೈತಿ, 3 ಮೀಟರ್ ಉದ್ದ 2 ಮೀಟರ್ ಅಗಲ ಐತಿ. ಅದಕ್ಕೆ ಏನು ಮಾಡ್ಬೇಕಂತಾರೆ ರೀ, ಇದನ್ನು ಲೇಸನ್ನು ಹಾಕಬೇಕಾಗೈತಿ. ಅದಕ್ಕೆ ಎಷ್ಟು ಲೇಸ್ ಹತ್ತೈತೆ ಅನ್ನೋದು ಅವ್ರಿಗೆ ಗೊತ್ತಾಗೈತಿ. ಅದರ ಸಂಬಂಧ ನಮಗೆ ಎಷ್ಟು ಲೇಸ್ ಹತ್ತೈತೆ ಅನ್ನೋದು ಕಂಡು ಹಿಡಿಬೇಕಂದ್ರೆ ಸುತ್ತಳತೆ ಬೇಕ್ರಿ. ಹಾಗಾದ್ರೆ ಆಯತಾಕಾರದ ಮೇಜಿನ ಸುತ್ತಳತೆ ಏನಂತ ಬರಿಬೋದು, ಸುತ್ತಳತೆ ಬತ್ರಿ. ಆಯತಾಕಾರ ಐತಿ, ಆಯತಾಕಾರದ ಸುತ್ತಳತೆ ಅಂದ್ರೆ ನಾವು ಏನು ಮಾಡ್ಬೋದು ರೀ, 2 ಇಂಟು ಉದ್ದ ಪ್ಲಸ್ ಅಗಲ ಅಂತ ಬರಿಬೋದು. ನಮಗೆ ಸೂತ್ರ ಅದ ಐತ್ರಿ, ಸೂತ್ರ ಅದ ಐತಿ. ಹಾಗಾದ್ರೆ 2 ಇಂಟು ಉದ್ದ ಪ್ಲಸ್ ಅಗಲ. ಉದ್ದ ಎಷ್ಟೈತಿ, 3 ಮೀಟರ ಪ್ಲಸ್ 2 ಮೀಟರ. 3 ಪ್ಲಸ್ 2 ಅಂದ್ರೆ 5 ಮೀಟರ್ ಆತ್ರಿ. 2 ಇಂಟು 5 ಅಂದ್ರೆ 10 ಮೀಟರ್ ಆಯ್ತು. 10 ಮೀಟರ್ ಲೇಸ್ ಆಗದೇನಿಂದ ಅಗತ್ಯವಿರುವ ಲೇಸ್ನ ಉದ್ದ 10 ಮೀಟರ್ ಅಂತ ಹೇಳಬಹುದು. ಇನ್ನು ನೋಡ್ರಿ ಮುಂದಿನ ಉದಾಹರಣೆ ಏನು ಕೊಟ್ಟಾರ್ರಿ, ಬದಿಯ ಉದ್ದ. ಇಲ್ಲಿ ಒಬ್ರ ಏನು ಮಾಡತ್ತಾರ್ರಿ, ವಾಕಿಂಗ್ ಮಾಡತ್ತಾರು. ನೋಡ್ರಿ ಇದನ್ನು, ಇಲ್ಲೊಬ್ರ ವಾಕಿಂಗ್ ಮಾಡಕತ್ತಾರು. ಅಲ್ಲಿ ಏನು ಕೊಟ್ಟಾರ್ರಿ, ಬದಿಯ ಉದ್ದ 75 ಮೀಟರ್ ಇರುವ ಒಂದು ಚೌಕಾಕಾರದ ಉದ್ಯಾನವನವನ್ನು ಉಷಾ 3 ಬಾರಿ ಸುತ್ತುತ್ತಾಳೆ. ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ. ನೋಡ್ರಿ ಇದು ಹೆಂಗೆ ಕಾಣತೈತ್ರಿ, ನಿಮ್ಗೆ ಚೌಕ ಕಾಣತೈತಿ. ಆ ಚೌಕ ಕಾಣಿದ ಉದ್ಯಾನವನದ ಉದ್ದ ಎಷ್ಟೈತಂದ್ರೆ ಇದು 75 ಮೀಟರ್ ಐತಂತ. ಇದು 75 ಮೀಟರ್ ಐತತ. ಹಂಗಾರೆ ಇದು 75 ಇರ್ತೈತ್ರಿ. ಚೌಕಾಕಾರ ಅಂದ್ರೆ ಏನ್ರಿ, ಎಲ್ಲ ಬಾಹುಗಳು ಸಮ ಇರ್ತಾವೆ. ಇದು 75 ಇರ್ತೈತಿ, ಇದು 75 ಇರ್ತೈತಿ. ಇಲ್ಲಿ ಏನಾದ್ರು ರೀ 4 ಬಾಹುಗಳು 75 ಇರ್ತೈತಿ. ಇನ್ನೇನು ಮಾಡತ್ತಾರೆ ಗೊತ್ತೈತೇನ್ರಿ ಇದು. ಇನ್ನು ಇದು ಒಂದು ಸುತ್ತು ಸುತ್ತಿಲ್ಲ ಅಂತಾರೆ ಅವರು, 3 ಸುತ್ತು ಸುತ್ತಾರು. ಹಾಗಾದ್ರೆ ಎಷ್ಟು ದೂರ ಅಂದ್ರೆ ಅವ್ರು ಎಷ್ಟು ದೂರ ಅಂದ್ರೆ ಅವ್ರು ಎಷ್ಟು ದೂರ ನಡೆದ್ರು ಅಂತ ಹೇಳಬೇಕಾಗೈತಿ. ಅದಕ್ಕೆ ಏನು ಮಾಡ್ಬೇಕ್ರಿ, ಮೊದಲ ಒಂದು ಸುತ್ತು ಎಷ್ಟು ಆಕೈತಿ ಅಂತ ನೋಡ್ಕೊಂಡ್ಬಿಡ್ನು. ಒಂದು ಸುತ್ತಿರೋದಂದ್ರೆ ಈಗ ಹೆಂಗೆ ಕಂಡು ಹಿಡಿಬೇಕ್ರಿ, ಚೌಕದ ಸುತ್ತಳತೆ ಬರ್ತದೆ. ಚೌಕದ ಸುತ್ತಳತೆ 4 ಇಂಟು ಒಂದು ಬಾಹುವಿನ ಉದ್ದ ರೀ. 4 ಇಂಟು 75 ಅನ್ಬೋದು. 75 ಮಾಡ್ರೆ ಏನು ಬರ್ತೈತಿ, 300 ಬರ್ತೈತಿ. ಇದೇನ್ರಿ ಒಂದು ಸುತ್ತಿರೋ ತಿಳ್ಕೊರಿ ನೀವು. ಎಷ್ಟು ದೂರ ಕ್ರಮಿಸಿದಂಗೆ 300 ಮೀಟರ್ ಕ್ರಮಿಸಿದಂಗೆ. ಅವ್ರು ಎಷ್ಟು ಸುತ್ತು ಸುತ್ತಾರು, ಹಂಗಾರೆ 3 ಸುತ್ತು ಸುತ್ತಾರು. ಆದ್ದರಿಂದ 3 ಸುತ್ತುಗಳಲ್ಲಿ ಉಷಾ ಕ್ರಮಿಸಿದ ಒಟ್ಟು ದೂರ ಅಂದ್ರೆ ರೀ 3 ಇಂಟು 300 ಮೀಟರ್ ಅಂತ ಮಾಡಿದಂದ್ರೆ 900 ಮೀಟರ್ ಅಂತ ಬರ್ತೈತಿ. ಮುಂದೆ ನೋಡ್ರಿ, ಇನ್ನು ನೋಡ್ರಿ ಇಲ್ಲೆಲ್ಲ ಏನದಾವ್ರಿ, ಇಲ್ಲೇನದಾವ ಅಂದ್ರೆ ಸೂತ್ರ ಅದಾವ. ಸೂತ್ರ ಇವ ಭಾಳ ಇಂಪಾರ್ಟೆಂಟ್. ಆಯತದ ಸುತ್ತಳತೆ ಅಂದ್ರೆ ಏನು ಬರ್ತೈತಿ, 2 ಇಂಟು ಉದ್ದ ಪ್ಲಸ್ ಅಗಲ ಅಂತ ಬರ್ತೈತ್ರಿ. ನೀವು ಇದನ್ನು 2 ಉದ್ದ ಪ್ಲಸ್ 2 ಅಗಲ ಅಂತಲೂ ತಿಳ್ಕೊಬೋದು. ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಇದು ಒಬ್ಬೊಬ್ಬರಿಗೆ ಹುಡುಗರಿಗೆ ಕನ್ಫ್ಯೂಸ್ ಆಕೈತೆ. ನಾನು ಈ ರೀತಿನೂ ಮಾಡ್ಕೋಬೋದು. 2 ಉದ್ದ 2 ಅಗಲ. 2 ಉದ್ದ ಅಂದರೆ ಏನ್ರಿ, ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತೈತ್ರಿ. ಇನ್ನು ಚೌಕದ ಸುತ್ತಳತೆ 4 ಇಂಟು ಒಂದು ಬಾಹುವಿನ ಉದ್ದ. ನೋಡ್ರಿ ನಾವು ಚೌಕ ಅಂತ ತಗೊಂಡಾಗ ಎಲ್ಲ ಬಾಹುಗಳು ಸೇಮೇ ಇರ್ತಾವೆ. ಅದರ ಸಂಬಂಧ ಇಲ್ಲೇನು ಮಾಡ್ಬೋದು, 4 ಇಂಟು ಬಾಹುವಿನ ಉದ್ದ ಅನ್ನಬಹುದು.
ಇನ್ನು ತ್ರಿಭುಜದ ಸುತ್ತಳತೆ ಅದರ 3 ಬಾಹುಗಳ ಉದ್ದದ ಮೊತ್ತ ಅಂತಾರೆ. ಇಲ್ಲಿ ಯಾವ ತ್ರಿಭುಜ ಕೊಟ್ಟಿರ್ತಾರೆ ಅಂತ ಹೇಳಕ್ಕೆ ಬರಂಗಿಲ್ಲ. ಒಂದೊಂದು ಸಲ ತ್ರಿಭುಜದ ಯಾವ ರೀ ಸಮದ್ವಿಬಾಹು ತ್ರಿಭುಜ ಬರ್ಬೋದು, ಇದನ್ನ ಸಮಬಾಹು ತ್ರಿಭುಜ ಬರ್ಬೋದು ರೀ, ವಿಷಮಬಾಹು ತ್ರಿಭುಜನೂ ಬರ್ಬೋದು. ವಿಷಮ ಅಂದ್ರೆ ಎಲ್ಲ ಬಾಹುಗಳು ಚೇಂಜ್ ಇರ್ತಾವೆ. ಆ ರೀತಿ 3 ತ್ರಿಭುಜಗಳು ಅದಾವ. ಅವು ಯಾವ ಬರ್ತಾವ ಅಂತ ಗೊತ್ತಾಗಂಗಿಲ್ಲ. ಅದ್ರ ಸಂಬಂಧ ಏನು ಮಾಡ್ಯಾರ ಅವ್ರ, ಅದರ 3 ಬಾಹುಗಳ ಉದ್ದದ ಮೊತ್ತ ಅಂದ್ಬಿಟ್ಟಾರ. ಒಟ್ಟು ಎಲ್ಲ ಕೂಡಿಸ್ಬಿಡ್ರಿ ಆಕೈತಿ ಅಂತಾರೆ. ಇನ್ನು ಷಟ್ಭುಜಾಕೃತಿಯ ಸುತ್ತಳತೆ ಅದರ 6 ಬಾಹುಗಳ ಉದ್ದದ ಮೊತ್ತ. ಷಟ್ಭುಜಾಕೃತಿ ಅಂದ್ರೆ ಏನ್ರಿ, 6 ಭುಜವನ್ನು ಒಳಗೊಂಡ ಆಕೃತಿ. 6 ಭುಜ ಅಂದ್ರೆ ಬೆಂಜಿನ್ ಅಂತ ಬರ್ತೈತೆ ನೋಡ್ರಿ, ಬೆಂಜಿನ್ ಸ್ಟ್ರಕ್ಚರ. ಇದು 6 ಬಾಹುಗಳು. ಇವು 2 ಬಾಹುಗಳು, ಇವೆರಡು ಬಾಹುಗಳು, ಇವೆರಡು ಬಾಹು, ಇವು 6 ಬಾಹುಗಳನ್ನು ಒಳಗೊಂಡು. ಸರ್ ಇದನ್ನ ಯಾಕೆ ಹೇಳ್ರಿ ಅಂದ್ರೆ ಮುಂದೊಂದು ಪ್ರಾಬ್ಲಮ್ ಬರ್ತೈತೆ ರೀ, ಅದರ ಸಂಬಂಧ ಇದನ್ನ ಹೇಳಿದೆವು. ಅದರ 6 ಬಾಹುಗಳ ಉದ್ದದ ಮೊತ್ತ ಮಾಡಿದಾಗ ನಮಗೆ ಅದ ಸಿಗ್ತೈತಿ. ಇನ್ನು ಮುಂದೆ ಪ್ರಾಬ್ಲಮ್ಸ್ ಅದಾವೆ, ಪ್ರಾಬ್ಲಮ್ಸ್ ನೋಡೋಣ್ರಿ. ಕಂಡು ಹಿಡಿಯಿರಿ. ಒಂದೇದೇನೈತಿ, ಕಂಡು ಹಿಡಿಯಿರಿ ಐತ್ರಿ. ಬಿಟ್ಟಿರುವ ಪದಗಳನ್ನು ಕಂಡು ಹಿಡಿಯಿರಿ. ಬಿಟ್ಟಿರುವ ಪದಗಳನ್ನು ಕಂಡು ಹಿಡೀರಿ ಅಂತಾರೆ. ನೋಡೋಣ ಹೆಂಗೆ ಮಾಡೋದಂತ. ಇನ್ನು ಆಯತದ ಸುತ್ತಳತೆ ಕಂಡು ಹಿಡಿಬೇಕಾಗೈತಿ. ಅದರದ್ದೇನು 14 ಸೆಂಟಿಮೀಟರ್ ಏನು ಮಾಡ್ಯಾರ್ರಿ, ಅಗಲ ಕೊಟ್ಟಾರು. 14 ಸೆಂಟಿಮೀಟರ್ ಅಗಲ ಕೊಟ್ಟಾರ್ರಿ. ಅದಾದ ಬಳಿಕ 2 ಸೆಂಟಿಮೀಟರ್ ಉದ್ದ ಕೊಟ್ಟಾರು. ಆಯತದ ಸುತ್ತಳತೆ ಸೂತ್ರ ಗೊತ್ತೈತ್ರಿ ನಮಗೆ, 2 × ಉದ್ದ ಪ್ಲಸ್ ಆಗಲ್ಲ ರೀ. ಈಗ 2 ಬ್ರಾಕೆಟ್ ಉದ್ದ ಅಂದರೆ ಎಷ್ಟು ಕೊಟ್ಟಾರು, ಉದ್ದ ಕೊಟ್ಟಿಲ್ಲ ಅವರು, ಬಟ್ ಸುತ್ತಳತೆ ಕೊಟ್ಟಾರ. ಸುತ್ತಳತೆ ಕೊಟ್ಟಾರಂದ್ರೆ ಇಲ್ಲೇನು ಮಾಡ್ರಿ 14 ಬರ್ಕೋರಿ. ಯಾಕಂದ್ರೆ 14 ಸೆಂಟಿಮೀಟರ್ ಅವ್ರು ಸುತ್ತಳತೆ ಕೊಟ್ಟಾರ, 14 ಸೆಂಟಿಮೀಟರ್ ಬರ್ಕೊಂಡಿವಿ. ಇನ್ನು 2 ಸೆಂಟಿಮೀಟರ್ ಅಗಲ ಐತಿ. ಉದ್ದನೂ ಕೊಟ್ಟಿಲ್ಲ, ಉದ್ದವನ್ನು ಎಕ್ಸ್ ಅಂತ ಇಟ್ಕೊಂಡು ಅಗಲವನ್ನು ಎಷ್ಟು ಕೊಟ್ಟಾರ್ರಿ, 2 ಸೆಂಟಿಮೀಟರ್ ಕೊಟ್ಟಾರ. ಹಿಂಗಾತ್ರಿ. ಇನ್ನು ಏನು ಮಾಡ್ರಿ, ಇಲ್ಲಿ ಗುಣಾಕಾರ ಒಳಗೈತಿದ 2 ಗುಣಾಕಾರ ಬ್ರಾಕೆಟ್ ಐತ್ರಿ. ಇನ್ನೇನು ಮಾಡ್ರಿ, ನನಗೆ ಏನು ಮಾಡೋದೈತಿ, ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದೈತಿ. ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದೈತಿ ಅಂದ್ರೆ ಏನು ಮಾಡ್ತೀವಿ ನಾವು, ಈಚೆ ಕಡೆ ಇರುವಂತಹ ಟರ್ಮ್ಗಳನ್ನೆಲ್ಲ ಈಚೆ ಕಡೆ ಕಳಿಸಿಬಿಡ್ತೀವಿ. ಈಗ ಇದು ಈಚೆ ಕಡೆ ಬತ್ತಂದ್ರೆ ಏನಾಕೈತಿ ರೀ, ಗುಣಾಕಾರ ಒಳಗೈತಿ. ಬಂದು ಈಚೆ ಕಡೆ ಬತ್ತಂದ್ರೆ ಭಾಗಾಕಾರ ಒಳಗೆ ಆಕೈತಿ. 2 ಒಂದ್ಲೆ 2 7 ಆಕೈತಿ ರೀ. ಇಲ್ಲಿ ಏನು ಉಳಿತೈತಿ, x+2 ಅಂತ ಉಳಿತೈತಿ. ಇನ್ನು ನೋಡ್ರಿ ಇಲ್ಲಿ ಏನಾತ್ರಿ, 7 = x+2 ಆಕೈತಿ. ಈಗ ನನಗೆ ಎಕ್ಸ್ ಅಷ್ಟ ಕಂಡು ಹಿಡಿಬೇಕಾಗೈತಿ. ಹಾಗಾದ್ರೆ ಇಲ್ಲಿ ಏನೈತಿ, +2 ಐತಿ. ನನಗೆ +2ನ ಈ ಕಡೆ ಕಳಿಸಿಬಿಡೋನು. ಈ ಕಡೆ ಕಳಿಸ್ರೆ ಏನಾಕೈತ್ರಿ ನೋಡ್ರಿ, 7 ಪ್ಲಸ್ ಇತ್ತಲ್ಲಿ, ಈಚೆ ಕಡೆ ಪ್ಲಸ್ ಇತ್ತಂದ್ರೆ ಏನಾಕೈತಿ, ಈಚೆ ಕಡೆ ಬತ್ತ ತಿಳ್ಕೊರದ ಏನಾಕೈತಿ, ಮೈನಸ್ ಆಕೈತಿ. -2 ಈ ಕಡೆ ಏನು ಉಳಿತೈತ್ರಿ, ಎಕ್ಸ್ ಉಳಿತೈತಿ. ಹಂಗಾದ್ರೆ 7 - 2 ಅಂದ್ರೆ 7 - 2 ಅಂದ್ರೆ ಎಷ್ಟ್ರಿ, 7ರಾಗ 2 ಕಳೆದ್ರೆ 5 ಬರ್ತೈತಿ. x = 5 ಆತ. ಹಾಗಾದ್ರೆ ಏನು ಅನ್ಬೋದು, ಉದ್ದ = 5 ಸೆಂಟಿಮೀಟರ್ ಅಂತ ಈ ರೀತಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ನೋಡೋಣ. ಚೌಕದ ಸುತ್ತಳತೆ 20 ಸೆಂಟಿಮೀಟರ್, ಬಾಹುವಿನ ಉದ್ದ. ನೋಡ್ರಿ ಇಲ್ಲಿ ಚೌಕ ಬಂದಾಗ ನಮಗೆ 4 ಬಾಹುಗಳ ಸಮ ಇರ್ತಾವಂತ ಗೊತ್ತಾಯ್ತ್ರೆ. ಅದರ ಸಂಬಂಧ ಏನು ಮಾಡ್ಯಾರ ಅವ್ರ, ಚೌಕದ ಸುತ್ತಳತೆ ಕೊಟ್ಟಾರ. ಎಷ್ಟು ಕೊಟ್ಟರು, 20 ಸೆಂಟಿಮೀಟರ್ ಕೊಟ್ಟಾರ. ನಮ್ಮ ಚೌಕದ ಸುತ್ತಳತೆ ಸೂತ್ರ ಏನೈತ್ರಿ, 4 × ಬಾಹು. ಇನ್ನು ಇದನ್ನೇನು ಮಾಡ್ರಿ, ಬಾಹು ಅಂದ್ರೆ ಎಕ್ಸ್ ಅಂತ ತಗೋರಿ. ಇದು 20 ಸೆಂಟಿಮೀಟರ್ ಇದಕ್ಕಿದಂಗೆ ಬರ್ಕೊಂಡು. ಇನ್ನೇನಾಕೈತಿ, ನನಗೆ ಎಕ್ಸ್ ಕಂಡು ಹಿಡಿದೈತ್ರಿ. ಇದನ್ನ ಈಚೆ ಕಡೆ ಕಳಿಸ್ಬೇಕು. ನನಗೆ ಇಲ್ಲಿ ಯಾವುದೇ ಟರ್ಮ್ಗಳನ್ನ ಇಡಬಾರ್ದು, ಎಕ್ಸ್ನು ಕೂಡ. ಹಂಗೆ ಮಾಡ್ಕೋಬೇಕಾಕೈತಿ. ಇದನ್ನ ಈಚೆ ಕಡೆ ಕಳಿಸಿದೀವಿ ಅಂದ್ರೆ ನೋಡ್ರಿ, ಸಮೀಕರಣ ಒಳಗೆ ಇದೊಂದು ಸಮೀಕರಣ ಅಂತಲೂ ಬರ್ತೈತಿ. ಸಮೀಕರಣ ಒಳಗೆ ಯಾವಾಗೂ ನೀವು ಒಂದು LHS ಅಂದ್ರೆ ಬಲಗಡೆ ಸೈಡ್ ಇರುವಂತಹ ಅಂಕಿಗಳನ್ನು ಎಡಗಡೆ ಸೈಡ್ ಎಲ್ರಿ ಕಳ್ಸಾಕತ್ತಿದ್ರಿ ಅಂದ್ರೆ ಇದು
ಪ್ಲಸ್ ಒಳಗಿತ್ತಂದ್ರೆ ರೀ ಏನಾಕೈತಿ ಪ್ಲಸ್ ಒಳಗಿತ್ತಂದ್ರೆ ಇದು ಗುಣಾಕಾರದ ಚಿಹ್ನೆಗಳು ಬರ್ತಾವೆ. ಪ್ಲಸ್ ಮೈನಸ್ ಮೈನಸ್ ಬರ್ತೈತಿ ರೀ. ಮೈನಸ್ ಇಂಟು ಪ್ಲಸ್ ಮಾಡ್ರೆ ಮೈನಸ್ ಬರ್ತೈತಿ. ಪ್ಲಸ್ ಅಲ್ರಿ ಪ್ಲಸ್ ಇಂಟು ಪ್ಲಸ್ ಮಾಡ್ರೆ ಪ್ಲಸ್ ಬರ್ತೈತಿ. ಮೈನಸ್ ಇಂಟು ಮೈನಸ್ ಮಾಡ್ರೆ ಮೈನಸ್ ಬರ್ತೈತಿ. ಹಿಂಗೆ ಬರ್ತಾವೆ. ಪ್ಲಸ್ ಮೈನಸ್ ಮೈನಸ ಮೈನಸ ಪ್ಲಸ್ ಮೈನಸ ಪ್ಲಸ್ 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 ಮೈನಸ್ ಮೈನಸ್ ಪ್ಲಸ್ ಆಕೈತೆ ರೀ. ಪ್ಲಸ್ 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 ಮೈನಸ್ ಮೈನಸ್ ಪ್ಲಸ್ ಆಕೈತಿ. ಮೈನಸ್ 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 ಪ್ಲಸ್ ಆಕೈತಿ. ಹಂಗಾದ್ರೆ ನೋಡ್ರಿ, ನಾವು ಯಾವುದೇ ಸಮೀಕರಣವನ್ನು ಬಿಡಿಸುವಾಗ ರೀ ಈಚೆ ಕಡೆ ಅಂಕಿ ಇರುವುದನ್ನು ನಾವು ಈಚೆ ಕಡೆ ಕಳಿಸಿದ್ವಿ ಅಂದ್ರೆ ಅದು ಚಿಹ್ನೆ ಏನಿರ್ತೈತಿರಲ್ಲ ಅದು ಚೇಂಜ್ ಆಕೈತಿ. ಚೇಂಜ್ ಆಕೈತಿ. ಹಾಗಾದ್ರೆ ಇಲ್ಲಿ ಗುಣಾಕಾರ ಒಳಗೈತಿ. ಗುಣಾಕಾರ ಇದ್ದಿದ್ದು ಈಚೆ ಕಡೆ ಬರ್ತಂದ್ರೆ ಭಾಗಾಕಾರ ಒಳಗೆ ಆಗಿಬಿಡ್ತೈತಿ. 20/4 ಆಗಿಬಿಡ್ತೈತಿ. ಈ ಎಕ್ಸ್ ಇಲ್ಲೇ ಉಳಿತೈತಿ. ಈಗ ಭಾಗಾಕಾರ ಮಾಡೋಣ್ರಿ. 4 1 4 5 20. ಹಂಗಾರೆ ಎಕ್ಸ್ = 5 ಆಕೈತಿ. ಹಂಗಾರೆ ಇಲ್ಲೇನು ಕೇಳ್ಯಾರು, ಬಾಹುವಿನ ಉದ್ದವೆಷ್ಟು ಅಂತ ಕೇಳ್ಯಾರ. ಇಲ್ಲೇನು ಬರಿಬೋದು ರೀ, ಬಾಹುವಿನ ಉದ್ದ = 5 ಸೆಂಟಿಮೀಟರ್ ಅನ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಆಯತದ ಸುತ್ತಳತೆ = 12 ಸೆಂಟಿಮೀಟರ್. ಆಯತದ ಸುತ್ತಳತೆ = 12 ಸೆಂಟಿಮೀಟರ್ ರೀ. ಅದರದ ಉದ್ದ ಕೊಟ್ಟಾರು, ಅಗಲ ಕೊಟ್ಟಿಲ್ಲ. ಅಗಲ ಕಂಡು ಹಿಡಿಬೇಕಾಗಿತ್ತು. ನಮಗೆ ಆಯತದ ಸುತ್ತಳತೆ ಸೂತ್ರ ಗೊತ್ತೈತೆ ರೀ. 2 ಉದ್ದ ಪ್ಲಸ್ ಅಗಲ ಅಂತ. ಇನ್ನು ನೋಡ್ರಿ, ಆಯತದ ಸುತ್ತಳತೆ ಕೊಟ್ಟಾರ, ಇದು 12 ಸೆಂಟಿಮೀಟರ್ ಐತಂತ. 12 ಅಷ್ಟ ಬರ್ಕೊಂಡು. ಇನ್ನು 2 ನಂಗೆ ಏನು ಕೊಟ್ರಿ, ಉದ್ದ ಕೊಟ್ಟಾರ 3 ಸೆಂಟಿಮೀಟರ್ ಅಂತ. ಅಗಲ ಕೊಟ್ಟಿಲ್ಲ, ಅದನ್ನು ಎಕ್ಸ್ ಅಂತ ತೊಗೊಂಡು. ಈಗ ನಾ ಏನು ಮಾಡ್ಬೇಕ್ರಿ, ಎಕ್ಸ್ ಅಷ್ಟ ಕಂಡು ಹಿಡಿಬೇಕಾಗಿತ್ತು ನನಗೆ. ಅದರ ಸಂಬಂಧ ಏನು ಮಾಡಬೇಕು, ಇದನ್ನ ಈ ಕಡೆ ಕಳಿಸ್ಬಿಟ್ಟು ನಾವು ಇದನ್ನ ಈ ಕಡೆ ಕಳಿಸಿದ್ವು ಅಂದ್ರೆ ಇದು ಗುಣಾಕಾರ ಒಳಗೈತಿ. ಈ ಕಡೆ ಬಂತಂದ್ರೆ ಭಾಗಾಕಾರ ಒಳಗಾಕೈತಿ. 2 1 2 6. ಇಲ್ಲೇನು ಉಳಿತು, 3 + x ಉಳಿತು. ಇದು ಹೆಂಗೆ ಆಕೈತಿ, 6. ಇದನ್ನ ಏನು ಮಾಡ್ರಿ, ಈ ಕಡೆ ಕಳಿಸ್ಬಿಡ್ರಿ. ಪ್ಲಸ್ ಒಳಗೈತಿ, ಈ ಕಡೆ ಬರ್ತಂದ್ರೆ -3 ಆಕೈತಿ. ಇಲ್ಲಿ ಎಕ್ಸ್ ಅಷ್ಟ ಉಳಿತೈತಿ. 6 3 ಕಳೆದ್ರೆ 3x ಬತ್ರಿ. 3 ಬತ್ತು. 6 3 ಕಳೆದ್ರೆ ಏನು, x = ಇದನ್ನ ಹಿಂಗೆ ಬರಿಬೋದು, x = 3 ಅಂತ ಬರಿಬೋದು. ಹಾಗಾದ್ರೆ ಅಗಲ ಎಷ್ಟಾತ್ರಿ ಇದು, ಅಗಲ = 3 ಸೆಂಟಿಮೀಟರ್. ಸೆಂಟಿಮೀಟರ್ ಒಳಗೈತಿ, ಅದರ ಸಂಬಂಧ 3 ಸೆಂಟಿಮೀಟರ್ ಅನ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಬಾಹುಗಳ ಉದ್ದ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವ ಒಂದು ಆಯತದ ತಂತಿಯ ತುಂಡು ಬಳಸಿ ತಯಾರಿಸಿದೆ. ಒಂದು ತಂತಿಯ ತುಂಡನ್ನು ತಯಾರಿಸ್ಯಾರಂತಾರೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕ ರೂಪಕ್ಕೆ ಭಾಗಿಸಿದಾಗ ಅಂದ್ರೆ ಏನು ಮಾಡ್ಯಾರ್ರಿ, ಭಾಗಿಸಿದಾಗ ಚೌಕದ ಬಾಹುಗಳ ಉದ್ದ ಎಷ್ಟಿರುತ್ತದೆ ಅಂತಾರೆ. ನೋಡ್ರಿ, ಇಲ್ಲಿ ಏನೈತಂದ್ರೆ ರೀ, ಒಂದು ಆಯತಾಕಾರದ ಒಂದು ತಂತಿ ಐತತ. ಹಿಂಗೊಂದು ಆಯತಾಕಾರದ ಒಂದು ತಂತಿ ಐತತ. ಅದರದ ಉದ್ದ ಎಷ್ಟೈತಿ, 5 ಸೆಂಟಿಮೀಟರ. ಇದು 3 ಸೆಂಟಿಮೀಟರ್. ಹಿಂಗೆ ಒಂದು ತಂತಿ ಐತಿ ಅಂತ. ಇದನ್ನ ಏನು ಮಾಡೋದಂತ, ಇದನ್ನು ಓಪನ್ ಮಾಡಿ ಸ್ಟೇಟ್ ಒಂದು ತಂತಿ ಮಾಡ್ಕೋದಂತ. ಈ ತಂತಿಲಿ ಏನು ಮಾಡೋದಂತ, ಒಂದು ಚೌಕ್ ತಯಾರು ಮಾಡೋದಂತ. ಇದು ಒಂದು ಚೌಕ್ ತಯಾರು ಮಾಡೋದಂತ. ಒಂದು ಚೌಕ್ ತಯಾರು ಮಾಡ್ರೆ ಅದರದ ಬಾವಿನ ಉದ್ದವೆಷ್ಟಿರ್ತತಿ ಅಂತಾರೆ. ಚೌಕ್ ಮಾಡ್ರೆ ಎಲ್ಲ ಬಾಹುಗಳು ಸೇಮ್ ಇರ್ತಾವೆ ರೀ. ಒಂದು ಬಾಹು ಕಂಡು ಹಿಡಿದ್ವಿ ಅಂದ್ರೆ ಎಲ್ಲ ಬಾಹುಗಳು ಸಿಕ್ಬಿಡ್ತಾವೆ. ಹಂಗಾರೆ ಹೆಂಗಂತ ಕಂಡು ಹಿಡಿದ್ನು ನೋಡ್ರಿ. ಅವ್ರೇನಂದರು, ಚೌಕದ ಸುತ್ತಳತೆ = ಆಯತದ ಸುತ್ತಳತೆ ಅಂತ ಬರಿಬೋದ್ರಿ ಇಲ್ಲಿ. ಯಾಕಂದ್ರೆ ನಾವು ಆಯತದ ಸುತ್ತಳತೆಯನ್ನು ತಗೊಂಡು ಚೌಕವನ್ನು ತಯಾರು ಮಾಡಾಕತ್ತೀವಿ. ಹಂಗಾರೆ ಚೌಕದ ಸುತ್ತಳತೆ = ಆಯತದ ಸುತ್ತಳತೆ ಸೇಮ್ ಇರ್ತೈತೆ ರೀ. ನೋಡ್ರಿ, ಇದನ್ನು ನಾವು ಸ್ಟೇಟ್ ಮಾಡ್ಕೊಂಡು ಈ ರೀತಿ ಚೌಕ್ ಮಾಡಾಕತ್ತೀವಿ ಅಂದ್ರೆ ಇದೇ ವೈರ್ ತೊಗೊಂಡು ಯೂಸ್ ಮಾಡತ್ತೀವ್ರಿ ನಾವು. ಹಂಗಾರೆ = ಅಂತ ಬರ್ಕೋಬೋದು. ಚೌಕದ ಸುತ್ತಳತೆ ಸೂತ್ರ ಏನೈತ್ರಿ, 4 × ಬಾಹು. ಇನ್ನು ಆಯತದ ಸುತ್ತಳತೆ 2 × ಉದ್ದ ಪ್ಲಸ್ ಅಗಲ ಐತಿ. ನನಗೆ ಆಯತದ ಸುತ್ತಳತೆ ಗೊತ್ತೈತ್ರಿ.
ಅಂದ್ರೆ ಅವು ವ್ಯಾಲ್ಯೂಗಳು ಕೊಟ್ಟಾರ ಅವ್ರು. 2 ಬ್ರಕೆಟ್ 5 ಪ್ಲಸ್ 3 ಅಂತ ಬರಿಬೋದು ನಾ. ಇನ್ನೇನು ಮಾಡ್ರಿ 2 5 ಪ್ಲಸ್ 3 ಮಾಡ್ರೆ 8 ಆಕೈತಿ. 5 6 7 8 ಆಕೈತಿ. 8 2 16 ಆತ್ರಿ. ಇನ್ನೀಚೆ ಕಡೆ ಬರ್ರಿ. ಇಲ್ಲಿ ನನಗೆ ಚೌಕದ ಸುತ್ತಳತೆಯನ್ನು ಕಂಡು ಹಿಡಿದೈತಿ. ಆ ಚೌಕದ ಸುತ್ತಳತೆನೂ ಸೇಮ ಬರ್ತೈತೆ. ಬಟ್ ಅದು ಒಂದು ಬಾವಿನ ಉದ್ದ ಕಂಡು ಹಿಡಿದೈತಿ ನನಗೆ. ಅದರ ಸುತ್ತಳತೆ ಇದನ್ನ ಸೂತ್ರ ಏನೈತ್ರಿ 4 ಇಂಟು ಬಾಹು ಐತಿ. ಇದು 4 ಇಂಟು ಬಾಹು ಅಂತನ ಇಟ್ಕೊರಿ. ಹಂಗೆ ಇಲ್ಲಿ 4 ಇಂಟು ಬಾಹು ಅಂತ ಬರ್ತೈತಿ. ಇಲ್ಲಿ ಏನು ಬರ್ತೈತ್ರಿ, ಇಲ್ಲಿ ಏನು ಮಾಡ್ರಿ, ಇಲ್ಲಿ 4 ಇಂಟು ಬಾಹು ಅಂತ ಬರ್ತೈತಿ. ಈಗೇನು ಮಾಡ್ನು ಗೊತ್ತೈತೆ ನಾವು, ನನಗೆ ಬಾಹು ಕಂಡು ಹಿಡಿದೈತ್ರಿ. ಬಾಹು ಕಂಡು ಹಿಡಿದೈತೆ. ನಾನು ಏನು ಮಾಡ್ರಿ, ಈ ಬಾಹು ಇಲ್ಲೇ ಬಿಟ್ಟ ಉಳಿಕಿದೆಲ್ಲ ಟರ್ಮ್ನ ಈ ಕಡೆ ಒಯ್ಬೇಕು. ಇಲ್ಲಿ 4 ಗುಣಾಕಾರ ಒಳಗೈತಿ, ಈಚೆ ಕಡೆ ಬರ್ತಂದ್ರೆ ಭಾಗಾಕಾರ ಆಗಿಬಿಡ್ತೈತಿ. ಹಂಗಾರ ಬಾಹು ಈಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 4 ಬರ್ತೈತಿ. 4 ಒಂದ್ಲೆ 4 4 ಹಾಕೈತಿ. ಹಂಗಾರ ಬಾಹು 4 4 16 ಆತ್ರಿ. ಬಾಹು ಈಸ್ ಈಕ್ವಲ್ ಟು 4 ಬರ್ತೈತಿ. 4 ಬರ್ತೈತಿ. ಹಂಗಾರ ನಾವೇನು ಬರಿಬೋದ್ರಿ, ಚೌಕದ ಬಾಹುವಿನ ಉದ್ದ, ಚೌಕದ ಬಾಹುವಿನ ಉದ್ದ ಎಷ್ಟಾಕೈತ್ರಿ, ಚೌಕದ ಬಾಹುವಿನ ಉದ್ದ ಈಸ್ ಈಕ್ವಲ್ ಟು 4 ಏನ್ರಿ ಸೆಂಟಿಮೀಟರ್ ಆಕೈತೆ ಅಂತ ನೀವು ಈ ರೀತಿಯಾಗಿ ಉತ್ತರವನ್ನು ಬರಿಬಹುದು. ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ತ್ರಿಭುಜದ ಸುತ್ತಳತೆ 55 ಸೆಂಟಿಮೀಟರ್ ಆಗಿದ್ದು, ಒಂದು ತ್ರಿಭುಜದ ಸುತ್ತಳತೆ 55 ಸೆಂಟಿಮೀಟರ್ ಆಗಿದ್ದು, ಅದರ 2 ಬಾಹುವಿನ ಉದ್ದವು ಕ್ರಮವಾಗಿ 20 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್. 3ನೇ ಬಾಹುವಿನ ಉದ್ದ ಕಂಡು ಹಿಡಿಬೇಕಾಗೈತಿ. ನಂಗೆ ತ್ರಿಭುಜದ ಸುತ್ತಳತೆಯನ್ನು ಕಂಡು ಹಿಡಿದೈತ್ರಿ. ತ್ರಿಭುಜದ ಸುತ್ತಳತೆ ಸೂತ್ರ ಏನೈತಿ, A + B + C ಐತಿ. ಅಂದ್ರೆ ಒಂದು ಬಾಹು ಅಂದ್ರೆ 3 ಬಾಹುವಿನ ಮೊತ್ತ, 3 ಬಾಹುಗಳ ಮೊತ್ತ ಅನ್ಬೋದು. ಅವ್ರೇನು ಮಾಡ್ಯಾರು, 2 ಬಾಹುಗಳ ಉದ್ದವನ್ನು ಕೊಟ್ಟಾರ. ಅಂದ್ರೆ ಏನ್ರಿ, ಇದೊಂದು ತ್ರಿಭುಜ ರೀ, ಇದೊಂದು ತ್ರಿಭುಜ, ಇದರ ಸುತ್ತಳತೆ ಕೊಟ್ಟಾರ ಅವ್ರ. ಹಂಗೆ ಏನು ಮಾಡ್ಯಾರಿ, ಒಂದು ಬಾಹು 20 ಸೆಂಟಿಮೀಟರ್ ಐತಂತ, ಇನ್ನೊಂದು ಬಾಹು 14 ಸೆಂಟಿಮೀಟರ್ ಐತಂತ. ಇನ್ನೊಂದು ಬಾಹು ಕಂಡು ಹಿಡಿಬೇಕು ನಾ. ಹೆಂಗೆ ಕಂಡು ಹಿಡಿದ, ತ್ರಿಭುಜದ ಸುತ್ತಳತೆ ಸೂತ್ರ ಬರ್ಕೋರಿ. ಸುತ್ತಳತೆ ಕೊಟ್ಟಾರ ಅವರು. ಎಷ್ಟು ಕೊಟ್ಟರು, 55 ಸೆಂಟಿಮೀಟರ್ ಕೊಟ್ಟಾರು. ಇನ್ನು ಏನು ಮಾಡ್ರಿ, ಎ ಬಾಹು ಕೊಟ್ಟಾರ ಅಂತ ತಿಳ್ಕೊರಿ, ಪ್ಲಸ್ 20. ಬಿ ಬಾಹುನು ಕೊಟ್ಟಾರ ನಮಗೆ 14 ಸೆಂಟಿಮೀಟರ್, ಪ್ಲಸ್ ಸಿ ಬಾಹು ಕೊಟ್ಟಿಲ್ಲ ನನಗೆ. ಅದನ್ನು ಏನು ಮಾಡ್ಕೊರಿ, ಸಿ ಅಂತ ಬರ್ಕೊಡ್ರಿ, ಎಕ್ಸ್ ಅಂತ ಬರ್ಕೊಂಬಿಡ್ರಿ. ಹಂಗಾರ ಇಲ್ಲೇನು ಮಾಡ್ರಿ, 20 + 14 ಮಾಡ್ರಿ 34 ಆಕೈತ್ರಿ, ಪ್ಲಸ್ ಎಕ್ಸ್ ಹಿಂಗೆ ಇಡ್ರಿ. ಈಗ ನನಗೆ ಎಕ್ಸ್ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಈ 34ನ್ನ ಈಚೆ ಕಡೆ ಕಳಿಸ್ಬೇಕ್ರಿ. ಹಂಗಾರ ಇದೇನಾಕೈತಿ, 55 ಸೆಂಟಿಮೀಟರ್ ಆಕೈತಿ. ಇದನ್ನ ಏನು ಮಾಡ್ನು, ನಾವು ಈಚೆ ಕಡೆ ಬರ್ಕೊಂಡ್ಬಿಡ್ನು. 55 - 34 ಆಕೈತಿ. ಹಾಗಾದ್ರೆ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಉಳಿತೈತಿ. ಹಂಗಾರೆ 55ರಾಗ ನಾ 34 ಕಳೆದ್ನಿ ಅಂದ್ರೆ ಎಷ್ಟು ಬರ್ತೈತಿ ರೀ, 55ರಾಗ 34 ಕಳೆದ್ನಿ ಅಂದ್ರೆ 55ರಾಗ 4 ಕಳೆದೇವು ಅಂದ್ರೆ ಇಲ್ಲ ನೋಡ್ರಿ, 5ರಾಗ 4 ಉಳ್ತಂದ್ರೆ 1 ಬರ್ತೈತಿ. 5ರಾಗ 4 ಹೋತಂದ್ರೆ 1, ಇದು 5ರಾಗ 3 ಹೋತಂದ್ರೆ 2. ಹಂಗಾರೆ ಈಸ್ ಈಕ್ವಲ್ ಟು ಎಕ್ಸ. ಹಂಗಾರೆ ಇಲ್ಲಿ ಏನು ಬತ್ರಿ, ಎಕ್ಸ್ ಈಸ್ ಈಕ್ವಲ್ ಟು 21. ಹಾಗಾದ್ರೆ 3ನೇ ಬಾಹುವಿನ ಉದ್ದ, 3ನೇ ಬಾಹುವಿನ ಉದ್ದ ಎಷ್ಟು ರೀ, 21 ಸೆಂಟಿಮೀಟರ್. ಈ ರೀತಿಯಾಗಿ ನಾವು ಬರಿಬೋದು. ಈ ರೀತಿ ನಾವು ಬರಿಬೋದು ರೀ. ಎಲ್ಲಾಗಿತ್ತು ಇನ್ನು ಮುಂದಿನ ಪ್ರಶ್ನೆ. 150 ಮೀಟರ್ ಉದ್ದ ಮತ್ತು 120 ಮೀಟರ್ ಅಗಲವಿರುವ ಆಯತಾಕಾರದ ಉದ್ಯಾನವನ ಬೇಲಿ ಹಾಕಲು ಪ್ರತಿ ಮೀಟರ್ಗೆ 40
ಪ್ರತಿ ಮೀಟರ್ಗೆ 40 ರೂಪಾಯಿ ಆಯ್ತಾರೆ. ಪ್ರತಿ ಮೀಟರ್ಗೆ ರೀ ಪ್ರತಿ ಮೀಟರ್ಗೆ ಎಷ್ಟು ರೀ 40 ರೂಪಾಯಿ ಅಂತ. ಹಂಗಾದ್ರೆ ಟೋಟಲ್ ಬೇಲಿ ಹಾಕಕ್ಕೆ ಎಷ್ಟು ರೊಕ್ಕ ಹತ್ತತಿ ಅಂದಾರ್ರಿ. ನೋಡ್ರಿ, ಆಯತದ ಸುತ್ತಳತೆ ಸೂತ್ರ ಏನೈತಿ, 2 ಉದ್ದ ಎಷ್ಟೈತಿ 150 ಪ್ಲಸ್ ಅಗಲ ಎಷ್ಟೈತಿ 120. ಹಂಗಾರೆ ಏನು ರೀ, ಉದ್ದ ಪ್ಲಸ್ ಅಗಲ ಆಗತೈತಿ. ಉದ್ದ ಪ್ಲಸ್ ಅಗಲ ಮಾಡಿದಾಗ ಎಷ್ಟು ಬತ್ರಿ ನೋಡ್ರಿ, 0 ರೀ. 5 2 ಕೂಡಿಸ್ರೆ 7 ಆಯ್ತು. ಇನ್ನು 1 1 2 ಆಕೈತಿ, 270 ಆಯ್ತು. 270 ಮಾಡ್ರೆ 270 ಇಂಟು 2 ಮಾಡಿದಾಗ 0 ರೀ. 7 2 14, 1 ಕೈಲ ಬತ್ತು, 4 ಇಲ್ಲಿ ಬರ್ದೀವಿ. 2 2 4 5 ಬತ್ತು. 5 ಬತ್ತು. ಹಂಗಾರೆ ಇಲ್ಲಿ ಏನು ಅನ್ಬೋದು, ಆಯತದ ಸುತ್ತಳತೆ ಎಷ್ಟು ಬತ್ರಿ 540 ಮೀಟರ್ ಬತ್ತ. ಇನ್ನು ನನಗೇನು ಕಂಡು ಹಿಡಿದೈತಿ, ಇನ್ನು 540 ಬತ್ರಿ. ಬಟ್ ಒಟ್ಟು ವೆಚ್ಚ ಕಂಡು ಹಿಡಿದೈತಿ. ಹಂಗಾರೆ 1 ಮೀಟರ್ಗೆ 40 ರೂಪಾಯಿ ಅಂದ್ರೆ ರೀ 40 ರೂಪಾಯಿ ಆಯ್ತು. ಹಂಗಾರೆ 540 ಮೀಟರ್ಗೆ ಎಷ್ಟು ರೊಕ್ಕ, ಇದನ್ನ ಕಂಡು ಹಿಡಿಬೇಕಾರೆ ಏನು ಮಾಡ್ಬೇಕ್ರಿ, ಇಲ್ಲಿ ಇದನ್ನು ಓರೆ ಗುಣಾಕಾರ ಮಾಡಬೇಕು, ಇದನ್ನೇನು ಮಾಡಬೇಕು ಭಾಗಾಕಾರ ಮಾಡಬೇಕು. ನಮಗೆ ಏನು ಕಂಡು ಹಿಡಿದೈತಿರಲ್ಲ ಇದ್ರದ್ದು ಅಪೋಸಿಟ್ ಏನು ಬರ್ತೈತಿರಲ್ಲ ಇದನ್ನು ನಾವು ಭಾಗಾಕಾರ ಮಾಡ್ಕೋಬೇಕು. 540 ಇಂಟು 40 ಡಿವೈಡೆಡ್ ಬೈ 1. ಹಿಂಗೆ ಮಾಡ್ಕೋಬೋದು. ಹಿಂಗೆ ಮಾಡ್ಕೊಂಡ್ರೆ ಎಷ್ಟು ಬರ್ತೈತೆ ರೀ, ಎಷ್ಟು ಬರ್ತೈತಿ 540 ಇಂಟು 40 ಮಾಡ್ರೆ ಎಷ್ಟು ಬರ್ತೈತೆ ರೀ 21. ಈಗ ಹಿಂಗೆ ಮಾಡ್ರಿ, 4 4 16 ರೀ, 16 1 ಉಳಿತು, 5 4 20 21 ಆಯ್ತು. 21 ಇಲ್ಲೊಂದು 0 ಐತಿ, ಇಲ್ಲೊಂದು 0 ಐತಿ, 5 ಮುಂದೆ ಕೊಟ್ಟುಬಿಟ್ರಿ. ಹಂಗಾರೆ 21,600 ಬರ್ತದೆ. ಈ ಡಿವೈಡೆಡ್ ಬೈ 1 ಅಂದ್ರೂ ಸೇಮ ಬರ್ತೈತೆ ರೀ. ಹಾಗಾದ್ರೆ ಏನು ಬರೀಬೋದು ರೀ, ಬೇಲಿ ಹಾಕಲು ತಗುಲುವ ಒಟ್ಟು ವೆಚ್ಚ. ಬೇಲಿ ಹಾಕಲು ತಗುಲುವ ಒಟ್ಟು ವೆಚ್ಚ ಈಸ್ ಈಕ್ವಲ್ ಟು 21,600. ಈ ರೀತಿಯಾಗಿ ನಾವು ಬರಿಬೋದು. ಈ ರೀತಿಯಾಗಿ ಒಟ್ಟು ತಗುಲುವ ವೆಚ್ಚ ಅಂತ ಈ ರೀತಿಯಾಗಿ ನಾವು ಬರಿಬೋದು. ಮುಂದಿನ ಪ್ರಶ್ನೆ ರೀ, ಇನ್ನೇನು ರೀ, ಮುಂದಿನ ಪ್ರಶ್ನೆ ಏನೈತಿ, ಒಂದು ದಾರದ ತುಂಡಿನ ಉದ್ದ 63 ಸೆಂಟಿಮೀಟರ್ ಐತಂತ. ಅಂದ್ರೆ ಹಿಂಗೊಂದು ದಾರ ಐತಂತ ರೀ, ಹಿಂಗೊಂದು ದಾರ ಐತಂತ. ಇದು 63 ಸೆಂಟಿಮೀಟರ್ ಐತತ. ಇದನ್ನು ಒಂದು ಚೌಕ ಮಾಡಿದೀವಿ ಅಂದ್ರೆ ಎಷ್ಟರದ್ದು ಇದನ್ನ ಆಕೈತಿ, ಎಷ್ಟು ರೀ 63. ಸರಿ, ಇದು ಒಂದು ದಾರದ ಉದ್ದ 63 ಇಲ್ರಿ, ಇದು 36 ಸೆಂಟಿಮೀಟರ್ ಐತಿ. ಇದು ಏನೈತಿ 36 ಸೆಂಟಿಮೀಟರ್ ಐತಿ. 36 ಸೆಂಟಿಮೀಟರ್ ಐತ್ರಿ. ಹಂಗಾರೆ ಇದನ್ನೇನು ಮಾಡ್ರಿ, 36 ಸೆಂಟಿಮೀಟರ್ ಒಂದು ದಾರದ ಉದ್ದ ಐತಂತ. ಇದು 36 ಸೆಂಟಿಮೀಟರ್ ಐತಂತ. ಇದನ್ನು ಒಂದು ಚೌಕ ಮಾಡ್ರೆ ಒಂದು ಬಾವಿನ ಉದ್ದ ಎಷ್ಟು ಆಕೈತಿ ನೋಡು. ಈಗ ನಮಗೆ ಚೌಕದ ಸುತ್ತಳತೆ ರೀ, ಚೌಕದ ಸುತ್ತಳತೆ ಈಸ್ ಈಕ್ವಲ್ ಟು 4 ಇಂಟು ಬಾಹು ರೀ, ಬಾಹು. ಚೌಕದ ಸುತ್ತಳತೆ ಕೊಟ್ಟಾರ ಅವರು. ಅಂದರೆ ಒಂದು ದಾರಿನ ಟೋಟಲ್ ಉದ್ದ ಅಂದರೆ ಏನು, ಚೌಕದ ಸುತ್ತಳತೆ ಅಂದರೆ ಏನು, ಎರಡು ಒಂದೇ ರೀ. ಹಂಗಾರೆ 36 ಬಂತು. ಇದು 4 ಇಂಟು ಬಾಹು ಅಂದ್ರೆ ಒಂದು ಬಾಹುವಿನ ಉದ್ದ ಎಷ್ಟಾಕೈತಿ ನೋಡೋರಿಗೆ ನಾವು. ಇಲ್ಲಿ ಏನು ಮಾಡ್ರಿ, ನಮ್ಗೆ ಬಾಹು ಬೇಕಾಗೈತಿ. ಬಾಹು ಇಲ್ಲಿಡ್ರಿ, 4ನೇ ಈ ಕಡೆ ಕಳಿಸ್ಬಿಡ್ರಿ. ಅದು ಗುಣಾಕಾರ ಒಳಗೈತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಕೈತಿ. 4 1 4 5 24, 4 7 4 8 4 9 36 ರೀ. ಹಂಗಾರೆ ಬಾಹು ಈಸ್ ಈಕ್ವಲ್ ಟು
ಬಾಹು ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಆಯ್ತು. ಅಂದ್ರೆ ಏನ್ರಿ ಒಂದು ಬಾಹುವಿನ ಉದ್ದ, ಒಂದು ಬಾಹುವಿನ ಉದ್ದ, ಒಂದು ಬಾಹುವಿನ ಉದ್ದ ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಅಂತ ಬರಿಬೋದು. ಇದಕ್ಕೆ ಏನು ಮಾಡ್ರಿ ಈ ರೀತಿಯಾಗಿ ನೀವು ಬರದ ಹಿಂಗೆ ಬಾಕ್ಸ್ ಹಾಕಿರ ಸ್ವಲ್ಪ ಅಂದ್ರೆ ಚಂದ ಕಾಣ್ತೈತಿ ರೀ, ಮತ್ತು ಆನ್ಸರ್ ಅಟ್ರಾಕ್ಟಿವ್ ಕಾಣ್ತೈತಿ. ಏನು ನೆಕ್ಸ್ಟ್ ಪ್ರಶ್ನೆ ಏನೈತ್ರಿ, ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ತ್ರಿಭುಜವನ್ನು ಕಂಡುಹಿಡಿಯಿರಿ ಅಂತಾರೆ ರೀ. ಎಲ್ಲ ಬಾಹುಗಳು ಸಮ ಇರ್ಬೇಕಂತ. ಅದ್ರದ್ದು ನಮ್ಮದು ಎಷ್ಟು ಐತ್ರಿ, ಒಂದು ದಾರ ಐತ್ಲ, ಇದ್ರದ 36 ಸೆಂಟಿಮೀಟರ್ ಅಂತ ಐತತ್ತ. ಎಲ್ಲ ಸಮ ಇರುವ ಬಾಹುಗಳು ಹಂಗಾರ ತ್ರಿಭುಜದ ಇದಕ್ಕೆ ಸಮವಿರುವ ಬಾಹುಗಳು ಅಂದ್ರೆ ತಿಳ್ಕೊರಿ, ಇದಕ್ಕೆ ಸಮದ್ವಿಬಾಹು ತ್ರಿಭುಜ ಅಂತೀವಿ ನಾವು. ಸಮದ್ವಿಬಾಹು ಅಲ್ರಿ, ಸಮದ್ವಿಬಾಹು ಅಂದ್ರೆ ಸಮಬಾಹು ತ್ರಿಭುಜ. ಒಂದು ಏನಾಕೈತಿದ, ಒಂದು ಸಮಬಾಹು ತ್ರಿಭುಜ ಆಕೈತಿ. ಎಲ್ಲ ತ್ರಿಭುಜ ಎಲ್ಲ ಬಾಹುಗಳು ಸಮ ಐತಂದ್ರೆ ಅದನ್ನ ಏನಂತೀವಿ ನಾವು, ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಆಕೈತ್ರಿ. ಇನ್ನು ನೋಡ್ರಿ, ಎಲ್ಲ ಬಾಹುಗಳು ಸಮ ಆಗಿದ್ರೆ ಸಮಬಾಹು ತ್ರಿಭುಜ. ಹಂಗಾರೆ ಇದನ್ನ ಏನು ಮಾಡ್ಬೋದು ನಾವು, ಎಲ್ಲ ಬಾಹುಗಳು ಸಮ ಐತಂದ್ರೆ 3 ಇಂಟು ಬಾಹು ಅನ್ಬೋದು. ಯಾಕಂದ್ರೆ ಎಲ್ಲ ಬಾಹುಗಳು ಸಮ ಇರ್ತಾವ್ರಿ. ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಏನಿರಲಿಲ್ಲ ಅಲ್ಲಿ. ನನಗೆ ಒಂದು ಬಾಹುವಿನ ಉದ್ದನ ಕಂಡು ಹಿಡಿದೈತಿ. ಈಗ ಸಮಬಾಹು ತ್ರಿಭುಜದ ಸುತ್ತಳತೆ ಅನ್ಬೇಕ್ರಿ. ಸುತ್ತಳತೆ ಎಷ್ಟು ಬರ್ತೈತಿ, 36 ಸೆಂಟಿಮೀಟರ್ ಬರ್ತೈತಿ. 36 ಸೆಂಟಿಮೀಟರ್ ಬರ್ತೈತಿ ರೀ. ಹಾಗಾರೆ ನನಗೆ ಒಂದು ಬಾಹುವಿನ ಉದ್ದ ಬೇಕಾಗೈತಿ. ಹಂಗಾರೆ ಬಾಹು ಅಟ್ಟ ಇಡ್ರಿ ಇಲ್ಲಿ, ಇದು 3 ಈ ಕಡೆ ಕಳಿಸ್ಬಿಡ್ರಿ. 36 ಆಕೈತಿ, ಡಿವೈಡೆಡ್ ಬೈ 3 ಆಕೈತಿ. 3 ಒಂದ್ಲೆ 3 ಎರಡ್ಲೆ ಆಕೈತಿ. ಹಂಗಾರೆ ಬಾಹು ಈಸ್ ಈಕ್ವಲ್ ಟು ಎಷ್ಟಾಕೈತಿ, 12 ಸೆಂಟಿಮೀಟರ್ ಆಕೈತಿ. ಹಂಗಾರೆ ಇಲ್ಲಿ ಏನು ಅನ್ನಬಹುದು, ಒಂದು ಬಾಹುವಿನ ಉದ್ದ, ಒಂದು ಬಾಹುವಿನ ಉದ್ದ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಅಂತ ಅನ್ನಬಹುದು. ಸರ ಇದು ನೀವು ಸೂತ್ರನ ಅಲ್ರಿ ಕರೆ ಹಿಂಗೆ ಹಚ್ಚಿರಿ ಅಂತ ಅನ್ನಬಹುದು. ಯಾಕಂದ್ರೆ ರೀ ಇಲ್ಲಿ ಎಲ್ಲ ಬಾಹುಗಳು ಸಮ ಇರುವ ಅಂದಾರು. ಚೌಕದಲ್ಲಿನೂ ಸಮ ಇರ್ತಾವ್ರಿ. ಅಲ್ಲಿ ಏನು ಮಾಡ್ತೀವಿ ನಾವು, 4 ಇಂಟು ಬಾಹು ಅಂತೀವಿ. ಇಲ್ಲಿ ಎಲ್ಲ ಬಾಹುಗಳು ಸಮ ಅದಾವು, ಬಟ್ 3 ಬಾಹುಗಳದಾವು, 3 ಇಂಟು ಬಾಹುಗಳು ಅಂತೀವಿ. ಇನ್ನು ಮುಂದಿನ ಪ್ರಶ್ನೆ ರೀ, ಬಾಹುಗಳು ಸಮ ದೂರವಿರುವ ಒಂದು ಷಟ್ಭುಜಾಕೃತಿ ಅಂದ್ರೆ 6 ಬಾಹುಗಳಿಂದ ಆವೃತವಾದ ಆಕೃತಿಯನ್ನು ಉಂಟು ಮಾಡಲು ಬಳಸಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟಿರ್ತೈತಿ? ನೋಡ್ರಿ, ಷಟ್ಭುಜಾಕೃತಿ ಒಳಗೂ ಏನ್ರಿ ಎಲ್ಲ ಬಾಹುಗಳು ಸಮ ಇರ್ತಾವೆ. ಅಲ್ಲಿ ಎಲ್ಲ ಬಾಹುಗಳು ಸಮ ಇರ್ತಾವೆ. ಅದ್ರ ಸಂಬಂಧ ನಾವು ಏನು ಬರ್ಕೊಂತೀವಿ, ಷಟ್ಭುಜಾಕೃತಿಯ ಸುತ್ತಳತೆ ನಾವು ನಿಮಗೆ ಸೂತ್ರ ಒಳಗೆ ನೋಡಿದ್ದೀವ್ರಿ. ಅಲ್ಲಿ ಷಟ್ಭುಜಾಕೃತಿಯ ಸುತ್ತಳತೆನೂ ಇತ್ತು. ಹಾಗಾದ್ರೆ ಅದರ ಸುತ್ತಳತೆ ಏನು ಬರ್ತೈತಿ, 6 ಇಂಟು ಉದ್ದ ಅಂತ ಬರ್ತೈತಿ. ಅಲ್ಲಿ ಏನು ಬರಿಬೋದ್ರಿ ನಾವು, 6 ಇಂಟು ಉದ್ದ ಬತ್ತಂದ್ರೆ ರೀ ಷಟ್ಭುಜಾಕೃತಿಯ ಸುತ್ತಳತೆ ಎಷ್ಟೈತ್ರಿ, 36 ಸೆಂಟಿಮೀಟರ್ ಐತಿ. ಹಾಗಾದ್ರೆ 6 ಇಂಟು ಉದ್ದ ಅಂತ ಬತ್ತು. ಈಗ ನನಗೆ ಉದ್ದವನ್ನು ಕಂಡು ಹಿಡಿದೈತಿ. ಉದ್ದ ಅಂತ ಬರ್ಕೋರಿ. ಇನ್ನು ಇದನ್ನು 6ನ ಈ ಕಡೆ ಕಳಿಸಿಬಿಡ್ರಿ. 6 5 30, 6 6ಲೆ 36. ಹಂಗಾರೆ ಉದ್ದ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂದ್ರೆ ಏನ್ರಿ, ಆದ್ದರಿಂದ ಒಂದು ಬಾಹುವಿನ ಉದ್ದ, ಒಂದು ಬಾಹುವಿನ ಉದ್ದ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅನ್ನಬಹುದು. ಈ ರೀತಿಯಾಗಿ ಅದನ್ನು ಬರಿಬೋದು ರೀ.
ಈ ರೀತಿಯಾಗಿ ನಾವು ಅದನ್ನು ಬರಿಬೋದು. ಈ ರೀತಿ ನಾವಾಗಿ ಇದನ್ನು ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ಲಾಸ್ಟ್ ನೋಡೋಣ. ಒಬ್ಬ ರೈತನ ಬಳಿ ಎಟ್ರಿ 230 ಮೀಟ್ರ್ 230 ಮೀಟ್ರ್ ಉದ್ದ ಮತ್ತು 160 ಮೀಟ್ರ್ ಅಗಲವಿರುವ ಆಯತಾಕಾರದ ಜಮೀನು ಐತೆ ಅಂತ. ಅದಕ್ಕೆ ಏನು ಮಾಡಬೇಕಾಗೈತಿ ಅವ್ರ 3 ಸುತ್ತು ಬೇಲಿ ಹಾಕಬೇಕಾಗಿತ್ತು. 3 ಸುತ್ತು ಬೇಲಿ ಹಾಕಬೇಕಾಗೈತಿ. ಹಾಗಾದ್ರೆ ಅವಶ್ಯಕತೆ ಇರುವ ಒಟ್ಟು ಹಗ್ಗದ ಉದ್ದ ಎಷ್ಟು ಅಂತ ಕೇಳ್ಯಾರ್ರಿ. ಮೊದಲು ಏನು ಮಾಡಬೇಕಿಲ್ಲಿ, ಅದರದ ಒಂದು 3 ಸುತ್ತು ಬೇಲಿ ಹಾಕಬೇಕಾಗೈತಿ. ಮೊದಲು ಏನು ಮಾಡ್ನು, ಒಂದು ಸುತ್ತಳತೆಯನ್ನು ಕಂಡುಹಿಡಿಯನು. ಸುತ್ತಳತೆಯನ್ನು ಕಂಡುಹಿಡಿಬೇಕಂದ್ರೆ ಏನು ಮಾಡ್ಬೇಕ್ರಿ, ಇಲ್ಲಿ ಆಯತದ ಸುತ್ತಳತೈತಿ, ಸುತ್ತಳತೆ ಒಳಗೆ ಇದನ್ನ ಹಾಕಿಬಿಟ್ರಿ, ವ್ಯಾಲ್ಯೂ ಅದಾವ್ರಲ್ಲ ಅವು ಹಾಕ್ರಿ. 2 ಉದ್ದ ಕೊಟ್ಟಾರ್ರಿ, ಎಷ್ಟೈತಿ 230 ಐತಿ, ಪ್ಲಸ್ 160 ರೀ, ಅಗಲ ಕೊಟ್ಟಾರ. ಹಂಗಾರೆ ಇಲ್ಲಿ ಆಯತದ ಸುತ್ತಳತೆ ಅನ್ನಬೋದು. 2 ಇದ್ದಕ್ಕಿದ್ದಂಗೆ ಬರ್ಕೋರಿ, ಇವ್ನ 2 ಪ್ಲಸ್ ಮಾಡಿರಿ, 0ಗೆ 0 ಬರ್ತೈತಿ, 6 3 9 1 3, 2 ಪ್ಲಸ್ 1 ಮಾಡಿದ್ರೆ 3 ಬರ್ತೈತಿ. ಏನು ನೋಡ್ರಿ, ಗುಣಾಕಾರ ಮಾಡ್ಬೇಕಾಗಿತ್ತು. ಬ್ರಾಕೆಟ್ ಅಂದ್ರೆ ಗುಣಾಕಾರ. 2 0 0, 2 9 18 ಅಂದ್ರೆ 1 ಕೈಲ ಉಳಿತು, 8 ಇಲ್ಲಿ ಬತ್ತು, 3 2 6, 1 ಕೈಲ ಕೂಡಿಸ್ರೆ 7 ಬತ್ತು. ಹಂಗಾರೆ ಆಯತದ ಸುತ್ತಳತೆ ಎಷ್ಟು ಬತ್ರಿ, 780 ಮೀಟರ್ ಬತ್ತು. ಇನ್ನು ಇದಕ್ಕೆ 3 ಸುತ್ತು ಬೇಲಿ ಹಾಕಲು ಇನ್ನೇನಂತ ಬರೀರಿ ಇಲ್ಲಿ, 3 ಸುತ್ತು ಬೇಲಿ ಹಾಕಲು, ಸರಿ, ಬೇಲಿ ಹಾಕಲು ಎಷ್ಟು ಬೇಕ್ರಿ, ಏನು ಮಾಡ್ಬೇಕಂದ್ರೆ 3 × 780 ಮೀಟರ್ ಮಾಡಬೇಕಾಗೈತಿ. 3 × 780 ಮಾಡಿದಾಗ ಎಷ್ಟು ಬರ್ತದ್ರಿ, 2000. ಡೈರೆಕ್ಟ್ ನೋಡ್ರಿ, 3 0 0 ಬಂತು, 8 3 24, 2 ಕೈಲ ಬತ್ತು, 4 ಇಲ್ಲಿ ಬರ್ತೀವಿ. 7 3 21, 22 23 ಬತ್ತು. 23 ಬರ್ತೈತಿ. ಹಂಗಾರೆ 2300 ಮೀಟರ್ ಬಂತು. ಹಂಗಾರೆ ಒಟ್ಟು ಹಗ್ಗದ ಉದ್ದ, ಒಟ್ಟು ಹಗ್ಗದ ಉದ್ದ ಈಸ್ ಈಕ್ವಲ್ ಟು 2340 ಮೀಟರ್ ಆಕೈತಿ ಅಂತ ಹೇಳ್ಬೋದು. ಒಟ್ಟು ಹಗ್ಗದ ಉದ್ದ ಎಷ್ಟಾಕೈತಿ. ಇನ್ನು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋ ಒಳಗೆ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಈ ಪಾಠದ ಎಲ್ಲ ವಿಡಿಯೋಗಳು ಮುಂದಿರ್ತಾವ್ರಿ. ಇಲ್ಲಾಗಿತ್ತಂದ್ರೆ ಪ್ಲೇಲಿಸ್ಟ್ ಒಳಗಿರ್ತಾವೆ, ಹೋಗಿ ಚೆಕ್ ಮಾಡೋದ್ರ ಮೂಲಕ ಎಲ್ಲ ವಿಡಿಯೋಗಳನ್ನು ನೋಡಿರಿ. ಧನ್ಯವಾದಗಳು.